ಮಂಗ ಮತ್ತು ಮೊಸಳೆಯ ಕಥೆ. ಒಂದು ಬುದ್ಧಿವಂತ ಮಂಗ ನದಿಯ ಪಕ್ಕದಲ್ಲಿರುವ ನೇರಳೆ ಮರದ ಮೇಲೆ ವಾಸಿಸುತ್ತಿತ್ತು. ಅದು ಸಿಹಿಯಾದ ನೇರಳೆ ಹಣ್ಣುಗಳನ್ನು ಸವಿಯುತ್ತಿತ್ತು ಹಾಗೂ ಪ್ರತಿದಿನ ತನ್ನ ಗೆಳೆಯನಾದ ಮೊಸಳೆಗೆ ಹಣ್ಣುಗಳನ್ನು ತಿನ್ನಲು ಕೊಡುತ್ತಿತ್ತು. ಒಂದು ದಿನ ಮೊಸಳೆ ತನ್ನ ಹೆಂಡತಿಗಾಗಿ ಹಣ್ಣುಗಳನ್ನು ಮನೆಗೆ ಕೊಂಡೊಯ್ದಿತು. ಹಣ್ಣುಗಳನ್ನು ತಿಂದ ಮೊಸಳೆಯ ಹೆಂಡತಿ, ಈ ಹಣ್ಣುಗಳು ಇಷ್ಟೊಂದು ಸಿಹಿಯಾಗಿವೆ, ಇನ್ನೂ ಪ್ರತಿದಿನ ಹಣ್ಣು ತಿನ್ನುವ ಮಂಗದ ಹೃದಯವನ್ನು ತಿನ್ನಲು ಬಯಸಿದ್ದುದಾಗಿ ಹೇಳಿತು. ಇಷ್ಟವಿಲ್ಲದಿದ್ದರೂ ಮೊಸಳೆ ಒಪ್ಪಿಕೊಂಡು ಮಂಗನನ್ನು ತನ್ನ ಮನೆಗೆ ಆಹ್ವಾನಿಸಿತು. ಮಂಗ ಮೊಸಳೆಯ ಬೆನ್ನು ಹತ್ತಿ ಕುಳಿತುಕೊಂಡಿತು. ಮಾರ್ಗ ಮಧ್ಯದಲ್ಲಿ ಮೊಸಳೆ ತನ್ನ ಯೋಜನೆಯನ್ನು ಬಹಿರಂಗಪಡಿಸಿತು. ಬುದ್ಧಿವಂತ ಮಂಗ ಶಾಂತವಾಗಿ ಯೋಚಿಸಿ, ಓಹ್, ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟಿದ್ದೇನೆ, ನಾನು ಅದನ್ನು ಪಡೆಯಲು ನನ್ನನ್ನು ಹಿಂತಿರುಗಿ ಕರೆದುಕೊಂಡು ಹೋಗು ಎಂದು ಹೇಳಿತು. ಮೂರ್ಖ ಮೊಸಳೆ ಮರದ ಕಡೆಗೆ ಹಿಂದಿರುಗಿತು. ಮರವನ್ನು ತಲುಪಿದ ತಕ್ಷಣ ಮಂಗವು ಸುರಕ್ಷಿತವಾಗಿ ಮರದ ಮೇಲೆ ಹಾರಿ ಕುಳಿತುಕೊಂಡು ಮೊಸಳೆಯ ದ್ರೋಹಕ್ಕಾಗಿ ಬೈದು ಕಳುಹಿಸಿತು. ನಾಚಿಕೆಯಿಂದ ಮೊಸಳೆ ತನ್ನ ಮನೆಗೆ ಹಿಂದಿರುಗಿತು. ನೀತಿ: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ.